ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಎಂಥ ದೊಡ್ಡ ಮಟ್ಟದ ಸುದ್ದಿ ಓಡಾಡ್ತಾ ಇದೆ ರಾಜ್ಯದಲ್ಲಿ, ನೀವು ನೋಡ್ತಾನೆ ಇದ್ದೀರಿ, ಗಮನಿಸ್ತಾನೆ ಇದ್ದೀರಿ. ಇದೆಲ್ಲದರ ನಡುವೆ ಈ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಪರಿಚಯ ನಿಮಗೆ ಇದ್ದೇ ಇದೆ. ಇನ್ನುಳಿದಂತ 15 ಜನ ಆರೋಪಿಗಳಿದಾರಲ್ಲ, ಅವರು ಯಾರು, ಅವರ ಬಗ್ಗೆ ನಿಮಗೆ ಸಹಜವಾಗಿ ಪರಿಚಯ ಇರಲಿಕ್ಕಿಲ್ಲ. ಆ 15 ಜನ ಆರೋಪಿಗಳು ಯಾರು, ಎಲ್ಲಿಯವರು, ಈ ಕೊಲೆ ಪ್ರಕರಣದಲ್ಲಿ ಅವರ ಕೈವಾಡ ಏನು, ಅವರ ಪಾತ್ರ ಏನು, ಇದು ಸಹಜವಾಗಿ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಇದರ ಬಗ್ಗೆ ನಾನೀಗ ಮಾಹಿತಿಯನ್ನು ಕೊಡ್ತೀನಿ ನಿಮಗೆ. ಸಹಜವಾಗಿ ಈ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ ಅನ್ನೋದು ಗೊತ್ತಿದೆ. A2 ಆರೋಪಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನ್ನೋದು ಕೂಡ ಸಹಜವಾಗಿ ಗೊತ್ತಿರುವಂತ ವಿಚಾರ. ಆದರೆ ಇನ್ನುಳಿದಂತ 15 ಜನ ಆರೋಪಿಗಳಿದಾರಲ್ಲ, ಅವರ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಮೊದಲಿಗೆ A1 ಆರೋಪಿ ಪವಿತ್ರ ಗೌಡ ಅವರಿಂದಾನೇ ಈ ಕೊಲೆ ಆಯಿತು ಅನ್ನೋದು ಬಹಳ ಸ್ಪಷ್ಟ. ಜೊತೆಗೆ ದರ್ಶನ್ ಅವರಿಗೆ ಈ ವಿಚಾರ ಹೇಗೆ ತಿಳಿತು, ದರ್ಶನ್ ಅವರು ಕೂಡ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಹಾಗಾಗಿ ಅವರು A1 ಮತ್ತು A2 ಆರೋಪಿಗಳಾಗಿದ್ದಾರೆ. ಇನ್ನು A3 ಆರೋಪಿ ಯಾರು, ಆತ ಎಲ್ಲಿಯವನು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಮೊದಲಿಗೆ ಪುಟ್ಟಸ್ವಾಮಿ ಅಲಿಯಾಸ್ ಪವನ್, ಈತ ಆರೋಪಿ ನಂಬರ್ 3. ಅಕ್ಕೂರು, ಚನ್ನಪಟ್ಟಣ, ರಾಮನಗರ ಈತನ ಊರು, ರಾಮನಗರ ಜಿಲ್ಲೆಯವನು ಈತ. ಪವಿತ್ರ ಗೌಡ ಅವರ ಆಪ್ತ. ಈ ಪವನ್ ಏನಿದಾನಲ್ಲ, ಈತ ಪವಿತ್ರ ಗೌಡಗೂ ಮತ್ತು ದರ್ಶನ್ಗೂ ಒಂದು ರೀತಿಯಾದಂಥ ಸೇತುವೆ ಇದ್ದಂತೆ, ಸೇತುವೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತೆ. ದರ್ಶನ್ ಅವರ ಮನೆಯಲ್ಲೂ ಇರ್ತಾ ಇದ್ದಂತೆ, ಪವಿತ್ರ ಗೌಡರ ನಿವಾಸದಲ್ಲೂ ಕೂಡ ಈತ ಇರ್ತಾ ಇದ್ದಂತೆ. ಒಂದು ರೀತಿಯಾಗಿ ಸೇತುವೆ. ಸ್ವಾಮಿ ಜೊತೆಗೆ ಚಾಟ್ ಮಾಡಿದ್ದ ಪವನ್. ಅಂದ್ರೆ ಈ ಕೊಲೆಯಾದಂಥ ಸ್ವಾಮಿ ಇದಾನಲ್ಲ, ರೇಣುಕಾ ಸ್ವಾಮಿ, ಆತ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ ಮತ್ತು ಅಶ್ಲೀಲ ಫೋಟೋಗಳನ್ನು ಕಳಿಸೋದು, ಇದೆಲ್ಲದರ ಬಗ್ಗೆ ಮೊದಲು ಪವಿತ್ರ ಗೌಡ ಹೇಳಿದ್ದೆ ಈ ಪವನ್ಗೆ ಅನ್ನೋದು ಗೊತ್ತಾಗಿರುವಂಥ ವಿಚಾರ. ಹಾಗಾಗಿ ಪವನ್ ಮೊದಲು ಆತನ ಜೊತೆಗೆ ಪವಿತ್ರ ಗೌಡ ಅವರ ರೀತಿಯಲ್ಲಿಯೇ ಚಾಟ್ ಮಾಡ್ತಾನೆ, ರೇಣುಕಾ ಸ್ವಾಮಿ ರೀತಿಯಲ್ಲಿಯೇ. ಸ್ವಾಮಿ ಕಿಡ್ನಾಪ್ನ ರೂವಾರಿ ಈತ. ಈತನನ್ನ ಅಂದ್ರೆ ಸ್ವಾಮಿಯನ್ನ ಕಿಡ್ನಾಪ್ ಹೇಗೆ ಮಾಡೋದು, ಎಲ್ಲಿಂದ ಕರ್ಕೊಂಡು ಬರೋದು, ಎಲ್ಲಿಗೆ ಕರ್ಕೊಂಡು ಬರೋದು ಅಂತ ಪ್ಲಾನ್ ಮಾಡಿದ್ದೆ ಈ ಪವನ್ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಹಾಗಾಗಿನೇ ಈ ಪವನ್ A3 ಆರೋಪಿ ಆಗ್ತಾನೆ. ಇನ್ನು ಆರೋಪಿ ನಂಬರ್ 4 A4 ಆರೋಪಿ ಯಾರಪ್ಪ ಅಂತ ಅಂದ್ರೆ ಅದು ರಾಘವೇಂದ್ರ, ಚಿತ್ರದುರ್ಗದ ದರ್ಶನ್ ಅವರ ಅಭಿಮಾನಿ ಸಂಘದ ಅಧ್ಯಕ್ಷ. ಈತ A4 ಆರೋಪಿ ಆಗ್ತಾನೆ. ಈತನ ಪಾತ್ರ ಏನಪ್ಪ ಅಂತ ಹೇಳಿ ಗಮನಿಸ್ತಾ ಇದ್ರೆ, ದರ್ಶನ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ. ಓಕೆ, ಹೊಟ್ಟೆಪಾಡಿಗಾಗಿ ಆಟೋ ಓಡಿಸ್ಕೊಂಡಿದ್ದ ಈತ. ಏನ್ ಮಾಡ್ತಾ ಇದ್ದ? ಆಟೋ ಓಡಿಸ್ಕೊಂಡಿದ್ದ. ಆದ್ರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಈತ A4 ಆರೋಪಿ. ಸ್ವಾಮಿನ ಕಿಡ್ನಾಪ್ ಮಾಡಿದ್ದ ರಾಘವೇಂದ್ರ ಏನಿದಾನಲ್ಲ, ಚಿತ್ರದುರ್ಗದಿಂದ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬೆಂಗಳೂರಿನವರೆಗೆ ಕರೆ ತಂದಿದ್ದ. ಈ ಪ್ರಕರಣದಲ್ಲಿ ಈತನ ಪಾತ್ರ ಇದು. ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಕರೆ ತಂದಿದ್ದೆ ಈ ರಾಘವೇಂದ್ರ, ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷ. ಅಂದ್ರೆ ದರ್ಶನ್ ಅವರ ಫ್ಯಾನ್ಸ್ ಬಳಗದ ಅಧ್ಯಕ್ಷ ಈತ, ಮತ್ತಿನ್ನೇನೋ ಅಧ್ಯಕ್ಷ ಅಲ್ಲ. ಈತ ಏನ್ ಕೆಲಸ ಮಾಡ್ತಾ ಇದ್ದ ಗೊತ್ತಾ? ಆಟೋ ಓಡಿಸ್ಕೊಂಡಿದ್ದ. ಈತನನ್ನ ನಂಬಿ ತಂದೆ ತಾಯಿಗಳು, ಹೆಂಡತಿ ಮಕ್ಕಳು ಎಲ್ಲರೂ ಇದ್ರು ಅಂತ ಕಾಣಿಸುತ್ತೆ. ಪಾಪ ಆಟೋ ಓಡಿಸ್ಕೊಂಡಿದ್ದವನಿಗೆ ಇದೆಲ್ಲ ಬೇಕಾಗಿತ್ತ ಅಂತ ಹೇಳಿ ನೀವು ಕೇಳಬಹುದು. ಇನ್ನು A5 ಆರೋಪಿ ಯಾರಪ್ಪ ಅನ್ನೋದನ್ನ ಕೂಡ ನಾವೀಗ ಗಮನಿಸ್ತಾ ಹೋಗೋಣ. ಆರೋಪಿ ನಂಬರ್ 5 ನಂದೀಶ್, ಚಾಮಲಾಪುರ, ಮಂಡ್ಯ ಜಿಲ್ಲೆಯಲ್ಲಿ ಬರುವಂತ ಚಾಮಲಾಪುರದ ನಿವಾಸಿ ಈತ. ಕೇಬಲ್ ಕೆಲಸಗಾರ, ಕೇಬಲ್ ಕೆಲಸ ಮಾಡ್ಕೊಂಡಿರ್ತಾ ಇದ್ದ. ದರ್ಶನ್ ಜೊತೆಗೆ ಕೆಲಸ ಮಾಡ್ತಾ ಇದ್ದ. ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದ. ಇದು ಈತನ ಪಾತ್ರ ಈ ಪ್ರಕರಣದಲ್ಲಿ. ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ಮಾಡಿದ್ದವರಲ್ಲಿ ಈತನು ಕೂಡ ಪ್ರಮುಖ. ಹಾಗಾಗಿನೇ ಈತನನ್ನ ಅರೆಸ್ಟ್ ಮಾಡಲಾಗಿದೆ. A5 ಆರೋಪಿ ಅಂತ ಹೇಳಿ ಬಿರುದನ್ನ ನೀಡಲಾಗಿದೆ. ಇನ್ನು ಆರೋಪಿ ನಂಬರ್ 6 ಜಗದೀಶ್, ಈತನ ಹೆಸರು ಕೂಡ ಅಗಸನಕಲ್ಲು, ಚಿತ್ರದುರ್ಗದವನು ಈತ. ಈತನ ಹೆಸರು ಜಗದೀಶ್, ಅಗಸನಕಲ್ಲು, ಚಿತ್ರದುರ್ಗ ಜಿಲ್ಲೆಯವನು. ಆಟೋ ಚಾಲಕ, ದರ್ಶನ್ ಅಭಿಮಾನಿ. ಈತನ ಕೆಲಸ ಏನಪ್ಪಾ ಅಂದ್ರೆ ಆಟೋ ಓಡಿಸ್ಕೊಂಡು ಇದ್ದ, ನೆಮ್ಮದಿಯಾಗಿದ್ದ ಇರಬೇಕು ತಾನೆ.
ದರ್ಶನ್ ಅಭಿಮಾನಿಯಾಗಿದ್ದ, ಓಕೆ, ಎಲ್ಲ ಓಕೆ. ಆದರೆ ಒಬ್ಬನನ್ನ ಕೊಲೆ ಮಾಡುವ ಮಟ್ಟಕ್ಕೆ ಈತ ಇಳಿದಿದ್ದ. ಕಿಡ್ನಾಪ್ ರೂವಾರಿ ರಾಘವೇಂದ್ರನ ಆಪ್ತ ಈತ. ದರ್ಶನ್ ಫ್ಯಾನ್ಸ್ ಬಳಗದ ಅಧ್ಯಕ್ಷ ಇದ್ದಾನಲ್ಲ, ಚಿತ್ರದುರ್ಗದ ಜಿಲ್ಲಾಧ್ಯಕ್ಷ, ಆತನ ಆಪ್ತ ಈತ ಜಗದೀಶ್. A6 ಆರೋಪಿ ಈತ. ಇನ್ನು ಆರೋಪಿ ನಂಬರ್ 7 ಯಾರು? ಅನುಕುಮಾರ್ ಪರಿಚಯ ನಿಮಗೆ ಸಹಜವಾಗಿದ್ದೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಈತ ಜೈಲಿಗೆ ಹೋದ ವಿಚಾರವನ್ನ ತಿಳಿದು ಆತನ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಆತನ ತಂದೆ ಮೃತಪಡ್ತಾರೆ. ಹಾಗಾಗಿನೇ ಸಹಜವಾಗಿ ಸುದ್ದಿ ಬಹಳಷ್ಟು ವೈರಲ್ ಆಗಿತ್ತು. ನಿಮಗೆ ಈತನ ಪರಿಚಯ ಇದ್ದೇ ಇರುತ್ತೆ. ಈತ A7 ಆರೋಪಿ, ಸಿಹಿನೀರು ನಿವಾಸಿ, ಚಿತ್ರದುರ್ಗ ಜಿಲ್ಲೆಯ ಸಿಹಿನೀರು ನಿವಾಸಿ ಈತ. ಆಟೋ ಚಾಲಕನಾಗಿದ್ದ. ಆಟೋ ಚಾಲಕ ಈತನೂ ಕೂಡ ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದ. ಈತನೇ ಮನೆಗೆ ಆಧಾರ ಸ್ತಂಭವಾಗಿದ್ದ. ನಟ ಧನ್ವೀರ್ ಅಭಿಮಾನಿ ಈತ. ಅನುಬಂಧನದಿಂದ ಅವರ ತಂದೆಗೆ ಹೃದಯಾಘಾತ ಆಗುತ್ತೆ, ಸಾವನ್ನಪ್ತಾರೆ. ಬಹಳ ನೋವಿನ ಅಪಘಾತದಿಂದ ಸಾವನ್ನಪ್ತಾರೆ ಆತನ ತಂದೆ. ಹೋಗಿದ್ದ ಅಂತ್ಯಕ್ರಿಯೆಗೂ ಕೂಡ ಕಣ್ಣೀರು ಹಾಕಿ ಬಂದಿದ್ದಾನೆ. ಈತ A7 ಆರೋಪಿ. ಇನ್ನು ಆರೋಪಿ ನಂಬರ್ 8 ರವಿ ಅಂತ ಹೇಳಿ ಈತನ ಹೆಸರು. ಕುರುಬರಹಟ್ಟಿ, ಚಿತ್ರದುರ್ಗ ಜಿಲ್ಲೆಯವನು. ಬಾಡಿಗೆ ಕಾರ್ ಓಡಿಸ್ತಾ ಇದ್ದಂತೆ. ನೋಡಿ ಎಂತೆಂಥವ್ರು ಇದ್ದಾರೆ ನೋಡಿ ಇವರೆಲ್ಲ. ಆಟೋ ಓಡಿಸ್ತವರು, ಕೂಲಿ ಕೆಲಸ ಮಾಡೋರು, ಮನೆಗೆ ಆಧಾರ ಸ್ತಂಭವಾಗಿದ್ದಂಥವರು, ಬಾಡಿಗೆ ಕಾರ್ ಓಡಿಸ್ತಾ ಇದ್ದವರು ಇವರೇ ಇದ್ದಾರೆ. ಆರೋಪಿ ನಂಬರ್ 8 ರವಿ ಬಗ್ಗೆ ಹೇಳ್ತಾ ಇದ್ದೀನಿ. ಚಿತ್ರದುರ್ಗ ಜಿಲ್ಲೆಯವನು. ಇವನು ಬಾಡಿಗೆ ಕಾರ್ ಓಡಿಸ್ತಾ ಇದ್ದ. ಕಿಡ್ನಾಪ್ಗೆ ಕಾರ್ ಬಾಡಿಗೆಗೆ ಕೊಟ್ಟಿದ್ದ. ಕಿಡ್ನಾಪ್ ಮಾಡಿಕೊಂಡು ಬಂದಿದ್ರಲ್ಲ ರೇಣುಕಾ ಸ್ವಾಮಿಯನ್ನ, ಆ ಕಾರ್ ಈತನದ್ದೇ, ಬಾಡಿಗೆ ಕೊಟ್ಟಿದ್ದ ಈತ. ಕೊಲೆ ಕೇಸ್ನಲ್ಲಿ ಈತನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಆರೋಪಿ ನಂಬರ್ 9 ಈತನ ಹೆಸರು ರಾಜ. ಈತ ಗಿರಿನಗರ, ಬೆಂಗಳೂರಿನ ನಿವಾಸಿ ಈತ. ದರ್ಶನ್ ಮತ್ತು ಪವಿತ್ರ ಅವರ ಸಹಾಯಕರಲ್ಲಿ ಒಬ್ಬ. ಶೆಡ್ಗೆ ಕರೆತಂದ ಆರೋಪ ಈತನ ಮೇಲಿದೆ. ಈತನ ಪಾತ್ರವೂ ಕೂಡ ಇದೆ. ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡಿದ ಆರೋಪವನ್ನ ಈತ ಎದುರಿಸ್ತಾ ಇದ್ದಾನೆ. A9 ಆರೋಪಿ ರಾಜ, ಬೆಂಗಳೂರಿನ ಗಿರಿನಗರದ ನಿವಾಸಿ ಈತ. ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಆಪ್ತ ಸಹಾಯಕರಲ್ಲಿ ಈತನೂ ಕೂಡ ಒಬ್ಬ. ಜೊತೆಗೆ ಶೆಡ್ಗೆ ಕರೆದುಕೊಂಡು ಬಂದು ರೇಣುಕಾ ಸ್ವಾಮಿಯನ್ನ ಮೊದಲಿಗೆ ಹಲ್ಲೆ ಮಾಡಿದವರಲ್ಲಿ ಈತನೂ ಕೂಡ ಒಬ್ಬ ಅನ್ನೋದು ಗೊತ್ತಾಗ್ತಾ ಇರೋದು. ಇನ್ನು ಆರೋಪಿ ನಂಬರ್ 10 ವಿನಯ್ ಈತನ ಹೆಸರು. ರಿಯಲ್ ಎಸ್ಟೇಟ್ ಉದ್ಯಮಿ ಈತ. ದರ್ಶನ್ ಅವರ ಪರಮಾಪ್ತ. ಶೆಡ್ನ ಸಹ ಮಾಲೀಕ. ಜೊತೆಗೆ ಸಾಕ್ಷಿ ನಾಶದ ಆರೋಪ ಈತನ ಮೇಲೆ ಇದೆ. ರಿಯಲ್ ಎಸ್ಟೇಟ್ ಉದ್ಯಮಿ, ಒಳ್ಳೆ ಕೆಲಸ, ಒಳ್ಳೆ ಜೀವನ ಇತ್ತು. ಆದರೆ ಈತ ದರ್ಶನ್ ಅವರ ಜೊತೆಗೂಡಿ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ. ಶೆಡ್ನ ಸಹ ಮಾಲೀಕ. ಆ ಒಂದು ಶೆಡ್ ಇದೆಯಲ್ಲ, ಕೊಲೆ ಆದಂಥ ಸ್ಥಳ, ಆ ಒಂದು ಶೆಡ್ನ ಸಹ ಮಾಲೀಕ ಇದ್ದ ಪಟ್ಟಣಗೆರೆ ಶೆಡ್. ಆತ ಈ ವಿನಯ್ ಏನಿದಾನಲ್ಲ ಆ ಶೆಡ್ನ ಸಹ ಮಾಲೀಕ. ಸಾಕ್ಷಿ ನಾಶ ಯತ್ನ, ಅಲ್ಲಿ ಇದ್ದಂಥ ರಕ್ತದ ಕಲೆ ಆಗಿರ್ಬೋದು, ರಾಡ್ ಆಗಿರ್ಬೋದು, ಕಟ್ಟಿಗೆಯನ್ನು ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡುವ ಪ್ರಯತ್ನವನ್ನ ಕೂಡ ಈತ ಮಾಡಿದ್ದಾನೆ. ಹಾಗಾಗಿ ಈ ಕೇಸ್ನಲ್ಲಿ ಈತನ ಪಾತ್ರವೂ ಕೂಡ ಇದೆ ಅಂತ ಈತನನ್ನ ಅರೆಸ್ಟ್ ಮಾಡಿದ್ದಾರೆ. A10 ಆರೋಪಿ ಈತ ವಿನಯ್. ಇನ್ನು ಆರೋಪಿ ನಂಬರ್ 11 A11 ಆರೋಪಿ ನಾಗರಾಜ್ ಈತನ ಹೆಸರು. ಮೈಸೂರಿನ TK ಲೇಔಟ್ ನಿವಾಸಿ ಈತ. ಮೈಸೂರಿನವನು, TK ಲೇಔಟ್ ನಿವಾಸಿ ನಾಗರಾಜ. ಕಾರ್ಪೊರೇಟರ್ ಆಗುವ ಕನಸನ್ನ ಹೊಂದಿದ್ದ. ಹಾಗಾಗಿನೇ ದರ್ಶನ್ ಅವರ ಫ್ರೆಂಡ್ಶಿಪ್ ಮಾಡಿರ್ತಾನೆ. ದರ್ಶನ್ ಅವರಿಗೆ ಒಳ್ಳೆ ಫ್ಯಾನ್ ಬೇಸ್ ಇದೆ, ನಾನು ಆರಾಮಾಗಿ ಕಾರ್ಪೊರೇಟರ್ ಆಗಬಹುದು ದರ್ಶನ್ ಅವರ ಬೆಂಬಲದಿಂದ ಅಂತ ಅನ್ಕೊಂಡಿದ್ದ. ಆದರೆ ಈತನೂ ಕೂಡ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದಾನೆ. ಕೊಲೆ ಕೇಸ್ನಲ್ಲಿ ಈತನೂ ಕೂಡ ಭಾಗಿಯಾಗಿದ್ದಾನೆ. ಕಾರ್ಪೊರೇಟರ್ ಆಗುವ ಕನಸನ್ನ ಹೊಂದಿದ್ದಂತ ಮೈಸೂರಿನ ನಾಗರಾಜ ಈತ A11 ಆರೋಪಿ. ಇನ್ನು ಆರೋಪಿ ನಂಬರ್ 12 ಲಕ್ಷ್ಮಣ ಈತನ ಹೆಸರು. ಲಕ್ಷ್ಮಣ ಈತ ಯಾರು, ಏನ್ ಮಾಡ್ತಾ ಇದ್ದ, ದರ್ಶನ್ ಅವರಿಗೆ ಹೇಗೆ ಪರಿಚಯ? ಈತ ದರ್ಶನ್ ಅವರ ಅತ್ಯಾಪ್ತ ಕಾರು ಚಾಲಕ ಲಕ್ಷ್ಮಣ. ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ ಪ್ರಮುಖರಲ್ಲಿ ಈತನೂ ಕೂಡ ಒಬ್ಬ. ಮೃತದೇಹ ಎಸೆಯುವಲ್ಲಿ ಈತನ ಕೈವಾಡವೂ ಕೂಡ ಇದೆ. ಈತನ ಹೇಳಿಕೆಯೇ ತನಿಖೆಗೆ ಆಧಾರ ಆಗಿರೋದು. ಈತನ ಹೇಳಿಕೆಯೇ, ಪೊಲೀಸರು ಬಾಯಿ ಬಿಡಿಸೋದು ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಈತನ ಹೇಳಿಕೆ
ದರ್ಶನ್ ಅವರಿಗೆ ಕಂಟಕ ತಂದಿರೋದು, ಈ ಪ್ರಕರಣದಲ್ಲಿ ಯಾವೆಲ್ಲ ತಲೆಗಳಿದಾವೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದು ಈ ಡ್ರೈವರ್. ಈತ A12 ಆರೋಪಿ. ಇನ್ನು ಆರೋಪಿ ನಂಬರ್ 13 ದೀಪಕ್ ಈತನ ಹೆಸರು. ಬಿಜೆಪಿ ಶಾಸಕರ ಸಂಬಂಧಿ ಈತ. ಫೈನಾನ್ಸ್ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದ ತಮ್ಮನ್ನ ಪಟ್ಟಣಗೆರೆ ಶೆಡ್ನ ಪಾಲುದಾರ. ಕರೆಂಟ್ ಶಾಕ್ ನೀಡಿದವರಲ್ಲಿ ಪ್ರಮುಖ. ನೋಡಿ ಎಂತೆಂಥವರಿದ್ದಾರೆ. ಕರೆಂಟ್ ಶಾಕ್ ನೀಡಿದವರಲ್ಲಿ ಈತನು ಕೂಡ ಒಬ್ಬ ಅನ್ನೋದು ಗೊತ್ತಾಗ್ತಾ ಇದೆ. ಈತನ ಪಾತ್ರ ಇದು. ಚಿತ್ರಹಿಂಸೆ ನೀಡಿಬಿಟ್ಟಿದ್ದಾರೆ ರೇಣುಕಾಸ್ವಾಮಿಗೆ. ಈತ A13 ಆರೋಪಿ. ಇನ್ನು ಆರೋಪಿ ನಂಬರ್ 14 ಪ್ರದೋಷ್ ಈತನ ಹೆಸರು. ನಟ ಮತ್ತು ಟೆಕ್ಕಿ ದರ್ಶನ್ ಆಪ್ತ. ಈತ ನಟ ಅಂತೆ ಮತ್ತು ಟೆಕ್ಕಿ ಅಂತೆ, ಜೊತೆಗೆ ದರ್ಶನ್ ಅವರ ಆಪ್ತ. ಇನ್ನು ಸ್ವಾಮಿ ಹತ್ಯೆಯಲ್ಲಿ ಪ್ರಮುಖ ಪಾತ್ರ ಈತನದ್ದು ಕೂಡ ಇದ್ದೇ ಇದೆ. ದರ್ಶನ್ ಹೆಸರು ಬಾರದಂತೆ ಸಾಕ್ಷಿ ನಾಶಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ ಈತ. ಬಹಳ ಪ್ರಯತ್ನ ಪಟ್ಟಿದ್ದಾರೆ ಸಾಕ್ಷಿ ನಾಶ ಮಾಡಬೇಕು ಅಂತ ಹೇಳಿ, ಆದರೆ ಸಾಧ್ಯ ಆಗಿಲ್ಲ. ಸಾಕ್ಷಿ ನಾಶ ಪ್ರಯತ್ನದ ಆರೋಪದಲ್ಲಿ ಈತನನ್ನ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಈತ ಆರೋಪಿ ನಂಬರ್ 14. ಇನ್ನು ಆರೋಪಿ ನಂಬರ್ 15 ಯಾರು? ಕಾರ್ತಿಕ್. ಬೆಂಗಳೂರಿನ ಗಿರಿನಗರ ನಿವಾಸಿ. ಹಣ ಪಡೆದು ಜೈಲಿಗೆ ಹೋದ. ಪ್ರದೋಷ್ ಜೊತೆ ಸಂಪರ್ಕದಲ್ಲಿದ್ದ. ದೀಪಕ್ ಮೂಲಕ ಹಣ ಸಂದಾಯ ಆಗಿತ್ತು. ಬೆಂಗಳೂರಿನ ಗಿರಿನಗರ ನಿವಾಸಿ ಕಾರ್ತಿಕ್ ಹಣ ಪಡೆದು ಜೈಲಿಗೆ ಹೋಗಿದ್ದ. ಅಂದ್ರೆ ನಾನೇ ಆರೋಪಿ, ನಾನೇ ಕೊಲೆ ಮಾಡಿದ್ದೀನಿ ಅಂತ ಹೇಳಿ ಒಪ್ಕೊಂಡು ಮೊದಲಿಗೆ ಜೈಲಿಗೆ ಹೋಗಿದ್ದವರಲ್ಲಿ ಈತನೇ ಕಾರ್ತಿಕ್. ಪ್ರದೋಷ್ ಜೊತೆಗೆ ಈತ ಸಂಪರ್ಕದಲ್ಲಿದ್ದ. ಆರೋಪಿ ನಂಬರ್ 13 ಇದನ್ನಲ್ಲ ಪ್ರದೋಷ್, ಆತನ ಜೊತೆಗೆ ಈತ ನಿರಂತರವಾಗಿ ಸಂಪರ್ಕದಲ್ಲಿದ್ದ. ದೀಪಕ್ ಮೂಲಕ ಹಣ ಸಂದಾಯವನ್ನ ಮಾಡಿದ್ದ ಈತ. ಹಾಗಾಗಿ ಈತ ಆರೋಪಿ ನಂಬರ್ 15 ಆಗ್ತಾನೆ. ಇನ್ನು ಆರೋಪಿ ನಂಬರ್ 16 ಕೇಶವಮೂರ್ತಿ. ದರ್ಶನ್ ಅಭಿಮಾನಿ ಈತ. ಪವಿತ್ರ ಆಪ್ತ ಪವನ್ ಮುಖೇನ ಈತನಿಗೆ ಲಿಂಕ್ ಆಗಿತ್ತು. ದರ್ಶನ್ಗಾಗಿ ಜೈಲಿಗೆ ಹೋಗಿದ್ದ. ಮೃತದೇಹ ಎಸೆದವರಲ್ಲಿ ಈತನು ಕೂಡ ಪ್ರಮುಖ. ದರ್ಶನ್ಗಾಗಿ ಜೈಲಿಗೆ ಹೋಗಿದ್ದ ಈತ. ಸ್ವಾಮಿಯ ಮೃತದೇಹವನ್ನ ಎಸೆದವರಲ್ಲಿ ಈತನು ಕೂಡ ಇದ್ದ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಹಾಗಾಗಿ ಆರೋಪಿ ನಂಬರ್ 16 ಈತ ಕೇಶವಮೂರ್ತಿ. ಇನ್ನು ಆರೋಪಿ ನಂಬರ್ 17 ನಿಖಿಲ್ ನಾಯಕ್. ದರ್ಶನ್ ಅಭಿಮಾನಿಯಾಗಿದ್ದ. ಪವನ್ ಮೂಲಕ ದರ್ಶನ್ಗೆ ಲಿಂಕ್ ಆಗಿತ್ತು. ದರ್ಶನ್ ಫ್ರೆಂಡ್ಶಿಪ್ ಆಗಿತ್ತು. ಮೃತದೇಹ ಬಿಸಾಡಿದ ಆರೋಪ ಈತನ ಮೇಲಿದೆ. ಪಾತ್ರವೂ ಕೂಡ ಅದೇ. ಪೊಲೀಸರಿಗೆ ಶರಣಾಗಿದ್ದ ಈತ. ನೇರವಾಗಿ ಹೋಗಿ ನಾನೇ ಕೊಲೆ ಮಾಡಿದ್ದೀನಿ, ನನ್ನ ಮತ್ತು ಸ್ವಾಮಿಯ ನಡುವೆ ಹಣದ ವ್ಯವಹಾರ ಇತ್ತು, ಹಾಗಾಗಿ ನಾವು ಆತನನ್ನ ಕೊಂದಿದ್ದೇವೆ, ನಾವೇ ಅಲ್ಲಿ ಹೆಣವನ್ನ ಬಿಸಾಡಿದ್ದು ಅಂತ ಹೇಳಿ ಸರೆಂಡರ್ ಆಗೋಕ್ಕೂ ಹೋಗಿದ್ದಾರೆ. ಆಗ ಬಾಯ್ ಬಿಟ್ಟಿದ್ದಾರೆ. ಒಂದೊಂದೇ ಸತ್ಯವನ್ನ ಅರೆಸ್ಟ್ ಆಗಿದ್ದಾರೆ. ಇದರಲ್ಲಿ ಒಂದು ಅಂದ್ರೆ A17 ವರೆಗೂ ಕೂಡ ನಾನು ಅವ್ರು ಯಾರು, ಅವರ ಪಾತ್ರ ಏನು ಈ ಪ್ರಕರಣದಲ್ಲಿ ಅನ್ನೋದನ್ನ ಡೀಟೇಲ್ ಆಗಿ ಹೇಳಿದೆ. ಒಂದಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದರ್ಶನ್ ಅಂತ ಅಂದ್ರೆ ಸೂಪರ್ ಸ್ಟಾರ್ ಆಗಿರಬಹುದು, ಚಾಲೆಂಜಿಂಗ್ ಸ್ಟಾರ್ ಆಗಿರಬಹುದು, ಅಭಿಮಾನಿಗಳ ಆರಾಧ್ಯ ದೈವ ಆಗಿರಬಹುದು. ಪವಿತ್ರ ಗೌಡ ದರ್ಶನ್ ಅವರ ಪ್ರಿಯತಮೆನೂ ಕೂಡ ಆಗಿರಬಹುದು. ಅವರಿಬ್ಬರ ಪರಿಚಯ ನಿಮಗಿದ್ದೇ ಇರುತ್ತೆ. ಆದ್ರೆ ದರ್ಶನ್ ಅವರ ಜೊತೆಗೆ ಈ ಪ್ರಕರಣದಲ್ಲಿ ಭಾಗಿಯಾದವರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರೇನಲ್ಲ, ಬಡ ಮಕ್ಕಳಿಯವರು, ಬಡವರ ಅಥವಾ ಬಡ ತಂದೆ ತಾಯಿಗಳಿಗೆ ಜನಿಸಿದಂತ ಮಕ್ಕಳಿಯವರು. ದರ್ಶನ್ ಅವರ ಜೊತೆಗೂಡಿ ಹೀಗಾಗಿರೋದು ನೋಡಿ. ಹೇಳ್ತಾ ಇದ್ದೀನಲ್ಲ, 3 ಜನ ಆಟೋ ಡ್ರೈವರ್ಸ್ ಇದ್ದಾರೆ, ಒಬ್ಬ ಬಾಡಿಗೆ ಕಾರ್ ಓಡಿಸ್ತಾನೆ ಆರೋಪಿ. ಇಂಥವರೆಲ್ಲ ದರ್ಶನ್ ಅವರ ಈ ಕೃತ್ಯದಲ್ಲಿ, ದರ್ಶನ್ ಅವರ ಪಾಲುದಾರಿಕೆಯ ಕೃತ್ಯದಲ್ಲಿ ಇವರು ಕೂಡ ಪಾಲುದಾರರು. ಬಹಳ ನೋವಾಗುತ್ತೆ. ಮನೆಗೆ ಆಧಾರ ಸ್ತಂಭವಾಗಿದ್ದಂಥ ವ್ಯಕ್ತಿಗಳು ಈಗ ಜೈಲು ಕಂಬಿಯನ್ನ ಏನಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನ್ ಹೇಳ್ತೀರಿ ನೀವು? ಕಮೆಂಟ್ ಮಾಡಿ ತಿಳಿಸಬಹುದು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.